ಜನಾರ್ದನ್ ರೆಡ್ಡಿ ಅವರ ಪ್ರಹಸನ ಬಿಜೆಪಿಗೆ ಎಲ್ಲೋ ಒಂದು ಕಡೆ ಮುಜುಗರ ತರ್ತಾ ಇಲ್ಲ ಸರ್? ಖಂಡಿತವಾಗಿದೆ ಇವರು ವೈಯಕ್ತಿಕ ವಿಚಾರಗಳನ್ನೆಲ್ಲ ತಗೊಂಬಂದು ಪಾರ್ಟಿಗೆ ಗಂಟು ಹಾಕುವಂಥ ಕೆಲಸ ಮಾಡಬಾರ್ದು. ಜೊತೆಯಲ್ಲಿದ್ದಾಗ ವ್ಯವಹಾರ ಮಾಡೋರೆ, ಜೊತೆಯಲ್ಲಿದ್ದಾಗ ರಾಜಕೀಯ ಮಾಡೋರೆ, ಜೊತೆಯಲ್ಲಿದ್ದು ಹೆಗಲ ಮೇಲೆ ಕೈ ಹಾಕ್ಕೊಂಡೋಗಿ ಈಗೇನೋ ವ್ಯವಹಾರಗಳಲ್ಲೂ ಏನೋ ವ್ಯತ್ಯಾಸ ಮಾಡಿಕೊಂಡು ಇದನ್ನು ಪಾರ್ಟಿಗೆ ಗಂಟು ಹಾಕೋದು ನಾನಂತೂ ವೈಯಕ್ತಿಕವಾಗಿ ಒಪ್ಪೋದೇ ಇಲ್ಲ. ಅದರಲ್ಲಿ ಇವತ್ತು ಏನಾಗಿದೆ ಅಂತಂದರೆ ಅವರೇ ಅಂತಲ್ಲ, ಕೆಲವು ನಮ್ಮ ಹಿರಿಯ ಮುಖಂಡರು ಕೂಡ ಇದರಲ್ಲಿ ಕಡ್ಡಿ ಆಡಿಸುವಂಥ ಕೆಲಸ ಮಾಡ್ತಾವ್ರೆ. ಇದೇನು ನಮಗೇನು ಗೊತ್ತಿಲ್ಲ ಅಂತೇಳಿ, ಆದರೆ ರಾಷ್ಟ್ರೀಯ ನಾಯಕರು ಒಂದು ತೀರ್ಮಾನವನ್ನು ತಗೊಳ್ಳಿ ಅಂತೇಳಿ ನಾವು ಕೂಡ ಕಾಯ್ತಾ ಇದ್ದೀವಿ. ಇದು ಆಗಲಿಲ್ಲ ಅನ್ನೋ ಪರಿಸ್ಥಿತಿಯಲ್ಲಿ ನಾವು ಕೂಡ ಖಂಡಿತವಾಗೂ ತಿರುಗಿ ಬೀಳ್ತೀವಿ. ನಾವೊಂದಷ್ಟು ಜನ ಬೆಂಗಳೂರು MLAಗಳು ಈಗಾಗಲೇ ಚರ್ಚೆಯನ್ನು ಮಾಡಿದ್ದೀವಿ. ಇವರು ಮುಂದೆ ಮುಖ್ಯಮಂತ್ರಿ ಯಾರಾಗಬೇಕು, ಮುಂದೆ ಏನಾಗಬೇಕು ಅನ್ನೋದೇನಾದರೂ ತೆವಲಿದೆಯೇನೋ ಗೊತ್ತಿಲ್ಲ. ಇದರಲ್ಲಿ ಇವತ್ತು ಲಕ್ಷಾಂತರ ಜನ ಕಾರ್ಯಕರ್ತರು ನಮ್ಮನ್ನು ಶಾಸಕರನ್ನು ಮಾಡೋದಕ್ಕೆ, ಅಧಿಕಾರಕ್ಕೆ ಬರೋದಕ್ಕೆ ಕೆಲಸವನ್ನು ಮಾಡಿದ್ದಾರೆ, ಪ್ರಾಣತ್ಯಾಗವನ್ನು ಮಾಡಿದ್ದಾರೆ, ಮನೆ ಮಠನ ಕಳ್ಕೊಂಡಿದ್ದಾರೆ, ದುಡ್ಡು ಖರ್ಚು ಮಾಡಿದ್ದಾರೆ. ಇವತ್ತು ಅವರ ಭಾವನೆಗಳಿಗೆ ನೋವಾಗೋವಂಥ ಕೆಲಸವನ್ನು ಯಾರೂ ಮಾಡಬಾರ್ದು. ಇವ್ರಿಗೇನಾಗಿದೆ ಅಂತ ಹೇಳಿದ್ರೆ, ಇವ್ರು ಗುಂಪು ಕಟ್ಟಿದೆ ಅಂದ ತಕ್ಷಣ ನಮ್ಮ ಡೆಲ್ಲಿ ನಾಯಕರು ಕರೆಸ್ಬಿಟ್ಟು ಅವ್ರಿಗೇನೋ ಮಾಡ್ತಾರೆ ಅಂತೇಳಿ ಕೆಲವು ಹಂಗೆ ಆಗಿದೆ ಅದರದ್ದು. ಸೊ ನನ್ನ ವೈಯಕ್ತಿಕ ಅಭಿಪ್ರಾಯ ಇರ್ತಕ್ಕಂಥದ್ದು, ಯಾರು ಪಾರ್ಟಿ ಬಿಟ್ಟು ಹೋಗ್ತಾರೋ ಹೋಗ್ತಾ ಇರಲಿ, ಹೊಸ್ದಾಗಿ ಪಾರ್ಟಿ ಕಟ್ಟೋಣ, ಅದಕ್ಕೇನು ಯಾರಿಗೇನು ಅಂಜುವಂಥದ್ದಿಲ್ಲ. ಸಾವಿರಾರು ಜನ ಕಾರ್ಯಕರ್ತರು ಪಕ್ಷದ ಸಿದ್ಧಾಂತವನ್ನು, ನರೇಂದ್ರ ಮೋದಿಯವರ ನಾಯಕತ್ವವನ್ನು, ಹಿಂದುತ್ವವನ್ನು ಒಪ್ಕೊಂಡಿರ್ತಕ್ಕಂಥ ಕಾರ್ಯಕರ್ತರು ಬೇಕಾದಷ್ಟು ಜನ ಇದ್ದಾರೆ. ಕ್ಷಣ ಕ್ಷಣದ ಸುದ್ದಿಗಳಿಗಾಗಿ ಫ್ರೀಡಂ ಟಿವಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ ಹಾಗೂ ಫಾಲೋ ಮಾಡಿ. ಹೊಸ ಸುದ್ದಿಗಳ ನೋಟಿಫಿಕೇಶನ್ಗಾಗಿ ಬೆಲ್ ಐಕಾನ್ ಮೇಲೆ ಕ್ಲಿಕ್ ಮಾಡಿ.